ಇಲ್ಲಿವರೆಗೂ ಫೋರೆಕ್ಸ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಹೇಗೆ ಅಪ್ರೋಚ್ ಮಾಡೋದು ಅಂತ ನೋಡಿದ್ವಿ. ಈ ಪಾಯಿಂಟ್ವರೆಗೂ ಎಲ್ಲ ವೀಡಿಯೋಸ್ನು ಕಂಪ್ಲೀಟ್ ಮಾಡಿದರೆ ಗುಡ್ ಜಾಬ್. ಯು ಆಲ್ರೆಡಿ ನೋ ಮೋರ್ ದೆನ್ ಮೋಸ್ಟ್ ಆಫ್ ದ ಪೀಪಲ್. ಈಗ ಈ ವಿಡಿಯೋ ಅನ್ಕಂಫರ್ಟೇಬಲ್ ಬಟ್ ನೆಸೆಸರಿ ಪಾರ್ಟ್ ಆಗಿರುತ್ತೆ. ಇದರಲ್ಲಿ ಫೋರೆಕ್ಸ್ ಮಾರ್ಕೆಟ್ ರಿಯಲ್ ಲೈಫಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಥಿಯರಿಗೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಈ ವಿಡಿಯೋಲಿ ನಿಮಗೆ ಯಾಕೆ ಮೋಸ್ಟ್ ಆಫ್ ದ ಟ್ರೇಡರ್ಸು ದುಡ್ಡು ಕಳ್ಕೊತಾರೆ, ಫೋರೆಕ್ಸ್ ಮಾರ್ಕೆಟ್ ರಿಯಾಲಿಟಿ ಹೇಗಿದೆ ಆ್ಯಂಡ್ ಮೋಸ್ಟ್ ಕಾಮನ್ ಟೈಪ್ಸ್ ಆಫ್ ಸ್ಕ್ಯಾಮ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ನಿಮ್ಮ ಟೈಮ್, ಮನಿ ಆ್ಯಂಡ್ ಎಮೋಷ್ನಲ್ ಎನರ್ಜಿ ಎಲ್ಲ ಫೋರೆಕ್ಸ್ ಟ್ರೇಡಿಂಗಲ್ಲಿ ಹಾಕೋಕ್ಕೆ ಮುಂಚೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಹಿಯರ್ ಈಸ್ ದ ಅಗ್ಲಿ ಟ್ರೂತ್. ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋರಲ್ಲಿ ಮೋರ್ ದೆನ್ 90% ಆಫ್ ದ ಪೀಪಲ್ ವಿತಿನ್ ಫ್ಯೂ ಮಂತ್ಸಲ್ಲಿ ಎಲ್ಲ ಕ್ಯಾಪಿಟಲ್ ಕಳ್ಕೊಂಡು ಪರ್ಮನೆಂಟಾಗಿ ಕ್ವಿಟ್ ಮಾಡ್ತಾರೆ. ಈ ನಂಬರ್ಸ್ನ ನಾನು ಸುಮ್ಮನೆ ಹೇಳ್ತಿಲ್ಲ, ಇಟ್ ಈಸ್ ಬ್ಯಾಕ್ಡ್ ಬೈ ರಿಸರ್ಚ್. ಮೋಸ್ಟ್ ಆಫ್ ದ ಟ್ರೇಡರ್ಸು ಅವರ ಫಸ್ಟ್ ಟ್ರೇಡ್ನ ಪ್ಲೇಸ್ ಮಾಡೋಕೆ ಮುಂಚೆನೇ ಫೇಲ್ ಆಗ್ತಾರೆ. ಯಾಕಂದರೆ ಅವರ ಎಕ್ಸ್ಪೆಕ್ಟೇಷನ್ಸು ರಿಯಾಲಿಟಿಯಿಂದ ಕಂಪ್ಲೀಟ್ಲಿ ಅನ್ರಿಯಲಿಸ್ಟಿಕ್ ಆಗಿರುತ್ತೆ. ಇಲ್ಲಿ ಬರೋ ಮೋಸ್ಟ್ ಆಫ್ ದ ಬಿಗಿನರ್ಸು ಕ್ಯೂರಿಯಾಸಿಟಿ, ಹೋಪ್ಸ್, ಫೈನಾನ್ಷಿಯಲ್ ಪ್ರೆಷರ್ಸ್ ಆ್ಯಂಡ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋ ಆಸೆ ಇಟ್ಕೊಂಡು ಬರ್ತಾರೆ. ಹಾಗಂತ ಇವರೆಲ್ಲ ಸ್ಟುಪಿಡ್ ಆರ್ ಲೇಜಿ ಪೀಪಲ್ ಅಲ್ಲ. ದೇ ಆರ್ ಸಿಂಪ್ಲಿ ರಿಯಾಕ್ಟಿಂಗ್ ಟು ದ ಡ್ರೀಮ್ಸ್ ದೇ ಆರ್ ಸೋಲ್ಡ್ ಟು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಈ ಥರ ಎಕ್ಸ್ಪೆಕ್ಟೇಷನ್ಸ್ನ ಇವರಿಗೆ ಕ್ರಿಯೇಟ್ ಮಾಡುತ್ತೆ. ಫೋರೆಕ್ಸ್ ಮಾರ್ಕೆಟ್ ತುಂಬ ಈಸಿ, ಯಾರು ಬೇಕಾದರೂ ಕಲಿಬೋದು. ಜಸ್ಟ್ ಸ್ಮಾಲ್ ಕ್ಯಾಪಿಟಲ್ ಇದ್ದರೆ ಸಾಕು, ಟ್ರೇಡ್ ಮಾಡಿ ಬಿಗ್ ಅಮೌಂಟ್ ಮಾಡ್ಬೋದು. ಡೈಲಿ ಜಸ್ಟ್ 2-3 ಅವರ್ಸ್ ಟ್ರೇಡ್ ಮಾಡಿ ಡೈಲಿ ಮಂತ್ಲಿ ಇನ್ಕಮ್ ಮಾಡ್ಬೋದು ಆ್ಯಂಡ್ ರಿಚ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು. ಈ ಥರ ಡ್ರೀಮ್ಸ್ನ ಈ ಸೋಷಿಯಲ್ ಮೀಡಿಯಾ ಬಿಗಿನರ್ಸ್ ತಲೆಯಲ್ಲಿ ತುಂಬುತ್ತೆ. ಆ್ಯಂಡ್ ಇದನ್ನೆಲ್ಲ ನಿಜ ಅಂದ್ಕೊಂಡು ಬಿಗಿನರ್ಸು ಯಾವುದೋ ಒಂದು ಬ್ರೋಕರ್ನ ಹುಡುಕಿ ಅವ್ರ ಸೇವಿಂಗ್ಸ್ನೆಲ್ಲ ಆ ಬ್ರೋಕರ್ಗೆ ಸೆಂಡ್ ಮಾಡಿ ಅಕೌಂಟ್ನ ಓಪನ್ ಮಾಡ್ಕೋತಾರೆ. ಆನ್ಲೈನಲ್ಲಿ ಟೆಕ್ನಿಕಲ್ ಅನಾಲಿಸಿಸ್, ಪ್ರೈಸ್ ಆ್ಯಕ್ಷನ್, ಇಂಡಿಕೇಟರ್ಸ್ನ ಟ್ರೇಡಿಂಗ್ ನಾಲೆಜ್ ಅಂದ್ಕೊಂಡು ಕಲಿತಾರೆ. ಆ್ಯಂಡ್ ಕರೆನ್ಸೀಸ್ನ ಅದ್ರ ಮೇಲೆ ಬೈ ಸೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದೆರಡು ಟ್ರೇಡಲ್ಲಿ ದುಡ್ಡಾಗುತ್ತೆ. ಆಗ ಟ್ರೇಡಿಂಗ್ ಅಂದರೆ ಇಷ್ಟೇ, ಮಿಸ್ಟೇಕ್ಸ್ ಮಾಡಿಲ್ಲ ಅಂದರೆ ಲಾಸಸ್ ಆಗಲ್ಲ ಅಂತ ಫಾಲ್ಸ್ ಅಸಂಪ್ಷನ್ಸ್ನ ಕ್ರಿಯೇಟ್ ಮಾಡ್ಕೋತಾರೆ. ಇನ್ನು ಫಾಸ್ಟಾಗಿ ಇನ್ನೂ ಜಾಸ್ತಿ ದುಡ್ಡು ಮಾಡೋದಕ್ಕೆ ಓವರ್ ಲೆವರೇಜ್ನ ತೊಗೊಂಡು ಓವರ್ ಟ್ರೇಡಿಂಗ್ ಮಾಡ್ತಾರೆ. ಬಟ್ ಸೂನ್ ರಿಯಾಲಿಟಿ ಕ್ಯಾಚಸ್ ಅಪ್ ಟು ದೆಮ್. ಸಡನ್ಲಿ ಅವ್ರ ಸ್ಟ್ರಾಟಜಿ ಅವ್ರು ಅಂದ್ಕೊಂಡಂಗೆ ವರ್ಕ್ ಮಾಡ್ತಿರಲ್ಲ. ಸೊ ಬೇರೆ ಬೇರೆ ಸ್ಟ್ರಾಟಜೀಸ್ ಎಲ್ಲ ಟ್ರೈ ಮಾಡ್ತಾರೆ. ಇನ್ ದ್ಯಾಟ್ ಪ್ರೊಸೆಸ್ ಕ್ಯಾಪಿಟಲ್ ಎಲ್ಲ ಸ್ಲೋಲಿ ವೈಪೌಟ್ ಆಗುತ್ತೆ. ಆ್ಯಂಡ್ ಫ್ರಸ್ಟ್ರೇಷನಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಲು ಈ ಫೋರೆಕ್ಸ್ ಟ್ರೇಡಿಂಗ್ ಎಲ್ಲ ಸ್ಕ್ಯಾಮ್ ಅಂತ ಕ್ವಿಟ್ ಮಾಡ್ತಾರೆ. ಇದೆಲ್ಲ ಈಗ ಆಗ್ತಿರೋದಲ್ಲ, ಇಟ್ಸ್ ಬೀನ್ ಹ್ಯಾಪನಿಂಗ್ ಫಾರ್ ಇಯರ್ಸ್. ಯಾಕೆ ಈ ಥರ ಆಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ನಾವು ಫೋರೆಕ್ಸ್ ಮಾರ್ಕೆಟ್ ಏನಕ್ಕಿರೋದು ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಆಲ್ರೆಡಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಐ ವೋಂಟ್ ಗೋ ಇನ್ ಟು ಡೀಟೇಲ್ಸ್. ಇನ್ ರಿಯಾಲಿಟಿ ಫೋರೆಕ್ಸ್ ಮಾರ್ಕೆಟ್ನ ಟ್ರೇಡರ್ಸ್ ಇನ್ಕಮ್ ಮಾಡೋಕ್ಕೆ ಅಂತ ಕ್ರಿಯೇಟ್ ಮಾಡಿರೋದಲ್ಲ. ಇಟ್ ಎಕ್ಸಿಸ್ಟ್ ಬಿಕಾಸ್ ಕಂಟ್ರೀಸ್, ಕಂಪನೀಸ್ ಆ್ಯಂಡ್ ಬ್ಯಾಂಕ್ಸ್ ಮನಿ ಆ್ಯಂಡ್ ರಿಸ್ಕ್ನ ಮ್ಯಾನೇಜ್ ಮಾಡೋದಕ್ಕೆ. ಇಲ್ಲಿ ಕಂಪ್ನೀಸು ಫೋರೆಕ್ಸ್ ಮಾರ್ಕೆಟ್ನ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಕ್ಸು ಮನಿ ಆ್ಯಂಡ್ ರಿಸ್ಕ್ನ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಗೌರ್ಮೆಂಟ್ಸ್ ಅವರ ಕರೆನ್ಸಿನ ಮ್ಯಾನೇಜ್ ಮಾಡೋದಕ್ಕೆ ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಕ್ಯಾಪಿಟಲ್ನ ಮೂವ್ ಮಾಡೋಕ್ಕೆ ಮತ್ತು ರಿಸ್ಕ್ನ ಹೆಡ್ಜ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೋಟಿಸ್ ಒನ್ ಥಿಂಗ್, ಇಲ್ಲಿ ಇವ್ರು ಯಾರು ಡೈಲಿ ಪ್ರಾಫಿಟ್ಸ್ ಮಾಡೋಕ್ಕೆ ಅಂತ ಫೋರೆಕ್ಸ್ ಮಾರ್ಕೆಟ್ನ ಯೂಸ್ ಮಾಡ್ತಿಲ್ಲ. ದೇ ಯೂಸ್ ಇಟ್ ಫಾರ್ ರಿಯಲ್ ಎಕನಾಮಿಕ್ ಆಕ್ಟಿವಿಟೀಸ್. ಆ್ಯಂಡ್ ರಿಟೇಲ್ ಟ್ರೇಡರ್ಸು ಈ ಮಾರ್ಕೆಟ್ನ ಮೇನ್ ಯೂಸರ್ಸ್ ಅಲ್ವೇ ಅಲ್ಲ. ವಿ ಆರ್ ಜಸ್ಟ್ ಅ ಟೈನಿ ಪಾರ್ಟ್ ಆಫ್ ದ ಹೋಲ್ ಸಿಸ್ಟಮ್. ಮಾರ್ಕೆಟ್ ಸ್ಟ್ರಕ್ಚರ್ ವಿಡಿಯೋಲಿ ನೋಡಿದ ಹಾಗೆ ನಮ್ಮ ರಿಟೇಲ್ ಟ್ರೇಡರ್ಸ್ಗೆ ರಿಯಲ್ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದಕ್ಕೆ ಆಕ್ಸೆಸ್ ಇರೋದೇ ಇಲ್ಲ. ನಾವು ಫೋರೆಕ್ಸ್ ಬ್ರೋಕರ್ಸ್ ಕೊಡೋ CFDsನ ಯೂಸ್ ಮಾಡಿ ಕರೆನ್ಸಿ ಪ್ರೈಸಸ್ ಮೇಲೆ ಬೆಟ್ ಮಾಡಬೇಕು. ಸೊ ಆ್ಯಸ್ ಅ ರಿಟೇಲ್ ಟ್ರೇಡರ್ ನಾವು ಈ ಮಾರ್ಕೆಟ್ನ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಆಗಲ್ಲ, ಮೂವ್ ಮಾಡೋಕ್ಕೂ ಆಗಲ್ಲ. ಫೋರೆಕ್ಸ್ ಮಾರ್ಕೆಟ್ ಮೂವ್ ಆಗೋದು ಬಿಕಾಸ್ ಆಫ್ ರಿಯಲ್ ಎಕನಾಮಿಕ್ ಡ್ರೈವರ್ಸ್, ಕ್ಯಾಪಿಟಲ್ ಫ್ಲೋಸ್ ಆ್ಯಂಡ್ ಗವರ್ಮೆಂಟ್ ಪಾಲಿಸೀಸ್. ರಿಯಲ್ ಕರೆನ್ಸಿ ಮೂವ್ಸ್ ಒನ್ ಡೇ ಅಥವಾ 1 ವೀಕಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಮಂತ್ಸ್ ಆರ್ ಇಯರ್ಸ್ ಅಟ್ ಅ ಟೈಮ್. ಕರೆನ್ಸೀಸ್ ಸ್ಟಾಕ್ಸ್ ಥರ ಪರ್ ಡೇ 5%, 10% ಎಲ್ಲ ಮೂವ್ ಆಗೋಕ್ಕೆ ಆಗಲ್ಲ. ಆ ಥರ ಆದರೆ ಕಂಟ್ರೀಸ್ ವಿಲ್ ಲಿಟ್ರಲಿ ಗೆಟ್ ಡಿಸ್ಟ್ರಾಯ್ಡ್. ಈ ಥರ ಇರೋ ಮಾರ್ಕೆಟ್ ಕಂಡೀಷನ್ಸಲ್ಲಿ ಡೈಲಿ ಟ್ರೇಡ್ ಮಾಡಿ ಇನ್ಕಮ್ ಮಾಡೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದರೆ ಲಾಸಸ್ ಆರ್ ಇನ್ಎವಿಟಬಲ್. ಸೊ ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸು ಇಲ್ಲಿ ಏನಕ್ಕೆ ಸರ್ವೈವ್ ಆಗ್ತಿಲ್ಲ ಅಂದರೆ ರಿಯಾಲಿಟಿಗೂ ಅವರ ಎಕ್ಸ್ಪೆಕ್ಟೇಷನ್ಸ್ಗೂ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ. ಆ್ಯಂಡ್ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕೆಲವು ಬ್ಯಾಡ್ ಆ್ಯಕ್ಟರ್ಸು ಯೂಸ್ ಮಾಡಿಕೊಂಡು ಬಿಗಿನರ್ಸ್ಗೆ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡಿ ಸ್ಕ್ಯಾಮ್ಸ್ ಮಾಡ್ತಿದ್ದಾರೆ. ತುಂಬ ಜನ ಆ್ಯಕ್ಚುಯಲ್ ಆಗಿ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಳ್ಳೋದಕ್ಕಿಂತ ಈ ಫಾಲ್ಸ್ ಪ್ರಾಮಿಸಸ್ಗೆ ಟಾರ್ಗೆಟ್ ಆಗಿ ಕಳ್ಕೊತಿದ್ದಾರೆ. ಸೊ ಈಗ ಈ ಕಾಮನ್ ಸ್ಕ್ಯಾಮ್ಸ್ ಯಾವುದು, ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಫಸ್ಟ್ ಒನ್ ಬಂದು ಬಿ ಬುಕ್ ಬ್ರೋಕರ್ ಸ್ಕ್ಯಾಮ್ಸ್. ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಆ್ಯಂಡ್ ಲೀಸ್ಟ್ ಅಂಡರ್ಸ್ಟುಡ್.
ಇಲ್ಲಿ ಬ್ರೋಕರ್ಸ್ ಏನಂತ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ, ನಮ್ಮ ಹತ್ರ ಲೋ ಸ್ಪ್ರೆಡ್ ಸಿಗುತ್ತೆ, ಫಾಸ್ಟ್ ಎಕ್ಸಿಕ್ಯೂಷನ್, ಬಿಗಿನರ್ಸ್ಗೆ ಬೆಸ್ಟ್ ಬ್ರೋಕರು, ಪ್ರೊಫೆಷ್ನಲ್ಸ್ ಥರ ಟ್ರೇಡ್ ಮಾಡ್ಬೋದು ಅಂತ ಹೇಳಿ ಪೀಪಲ್ನ ಅಕೌಂಟ್ ಓಪನ್ ಮಾಡೋದಕ್ಕೆ ಅಟ್ರಾಕ್ಟ್ ಮಾಡ್ತಾರೆ. ಬಟ್ ಬಿಹೈಂಡ್ ದ ಸೀನ್ಸ್ ಏನಾಗುತ್ತೆ ಅಂದರೆ, ಬ್ರೋಕರ್ಸು ನಿಮ್ಮ ಆರ್ಡರ್ಸ್ನ LPಗೆ ಸೆಂಡ್ ಮಾಡಲ್ಲ. ಇನ್ಸ್ಟೆಡ್ ಬ್ರೋಕರ್ಸು ಬಿ ಬುಕ್ಕಲ್ಲಿ ಆಪೋಸಿಟ್ ಟ್ರೇಡ್ಸ್ನ ತಗೋತಾರೆ. ಆ್ಯಸ್ ಯು ಆಲ್ರೆಡಿ ಸಾ ಇನ್ ಮಾರ್ಕೆಟ್ ಸ್ಟ್ರಕ್ಚರ್ ವಿಡಿಯೋ, ಬಿ ಬುಕ್ ಆರ್ಡರ್ಸ್ ಅಂದರೆ ಬ್ರೋಕರ್ಸು ನಿಮ್ಮ ಅಗೇನ್ಸ್ಟ್ ಟ್ರೇಡ್ನ ತಗೋತಾರೆ. ಮೀನಿಂಗ್ ನಿಮ್ಮ ಲಾಸು ಬ್ರೋಕರ್ನ ಪ್ರಾಫಿಟ್ ಆಗುತ್ತೆ. ಬ್ರೋಕರ್ಸ್ ಇಲ್ಲಿ ಟ್ರೇಡರ್ಸ್ಗೆ ಡೇ ಟ್ರೇಡಿಂಗ್ ಮಾಡೋಕ್ಕೆ, ಹೈ ಲೆವರೇಜ್ ಯೂಸ್ ಮಾಡೋಕ್ಕೆ ಪುಷ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ, ಪೀಪಲ್ ಓವರ್ ಲೆವರೇಜ್ ಯೂಸ್ ಮಾಡಿ ಓವರ್ ಟ್ರೇಡಿಂಗ್ ಮಾಡೋದು, ಎಮೋಷನಲ್ ಟ್ರೇಡಿಂಗ್ ಮಾಡೋದು ಎಲ್ಲ ಮಾಡ್ತಾರೆ. ಬ್ರೋಕರ್ಸು ಇವ್ರನ್ನೆಲ್ಲ ಬಿ ಬುಕ್ ಮಾಡೋದ್ರಿಂದ ಅವರಿಗೆ ಪ್ರಾಫಿಟ್ ಆಗುತ್ತೆ. ಇನ್ಫ್ಯಾಕ್ಟ್ 4x ಬ್ರೋಕರ್ಗಳ ಮೆಜಾರಿಟಿ ಆಫ್ ದ ಪ್ರಾಫಿಟ್ಸ್ ಎಲ್ಲ ಬಿ ಬುಕ್ ಎಕ್ಸಿಕ್ಯೂಷನ್ಸ್ ಇಂದಾನೇ ಬರೋದು. ಆಸ್ ಯು ಕ್ಯಾನ್ ಸಿ, ದೇರ್ ಈಸ್ ಅ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ರಿಟೇಲ್ ಟ್ರೇಡರ್ಸು ಓವರ್ ಟ್ರೇಡಿಂಗ್ ಮತ್ತು ಓವರ್ ಲೆವರೇಜ್ ಯೂಸ್ ಮಾಡಿದಷ್ಟು ಬ್ರೋಕರ್ಗೆ ಪ್ರಾಫಿಟ್ ಆಗುತ್ತೆ. ಈ ರೀಸನ್ಗೆ ಬ್ರೋಕರ್ಸು ಟ್ರೇಡರ್ಸ್ಗೆ ಡೈಲಿ ಟ್ರೇಡ್ ಮಾಡೋದಕ್ಕೆ, ಹೈ ಲೆವರೇಜ್ ಯೂಸ್ ಮಾಡೋದಕ್ಕೆ ಪುಷ್ ಮಾಡೋದು. ಹಾಗಂತ ಎಲ್ಲ ಬಿ ಬುಕ್ ಬ್ರೋಕರ್ಸು ಬ್ಯಾಡ್ ಅಂತ ಅಲ್ಲ. ಯು ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈ ಬ್ರೋಕಿಂಗ್ ಮಾಡಲು ಟ್ರೇಡರ್ಸ್ಗೆ ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗೋಕ್ಕೆ ಹೆಲ್ಪ್ ಮಾಡಲ್ಲ. ಅದಕ್ಕೆ ಯು ಹ್ಯಾವ್ ಟು ಡೂ ಥರೋ ರಿಸರ್ಚ್ ಆ್ಯಂಡ್ ಫೈಂಡ್ ಅ ಗುಡ್ ರೆಗ್ಯುಲೇಟೆಡ್ ಬ್ರೋಕರ್. ನೆಕ್ಸ್ಟ್ ಒನ್ ಬಂದು ಇನ್ಫ್ಲೂಯೆನ್ಸರ್ ಅಥವಾ ಲೈಫ್ ಸ್ಟೈಲ್ ಫೋರೆಕ್ಸ್ ಸ್ಕ್ಯಾಮ್ಸ್. ಇದರಲ್ಲಿ ಇನ್ಫ್ಲೂಯೆನ್ಸರ್ಸು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಫಿಟ್ ಸ್ಕ್ರೀನ್ಶಾಟ್ಸ್ನ ತೋರಿಸಿ, ಲಕ್ಸುರಿ ಲೈಫ್ ಸ್ಟೈಲ್ಸ್, ಕಾರ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಟ್ರಿಪ್ಸ್ನ ತೋರಿಸಿ, ಯಾರು ಬೇಕಾದ್ರೂ ಇದನ್ನು ಅಚೀವ್ ಮಾಡ್ಬೋದು, ನಾನು ನಿಮ್ಮ ಥರನೇ ಇದ್ದೆ, ಈಗ ಐಮ್ ಲಿವಿಂಗ್ ಮೈ ಡ್ರೀಮ್ಸ್, ನಾನು ಅಚೀವ್ ಮಾಡಿದ್ದೀನಿ ಅಂದರೆ ನೀವು ಕೂಡ ಮಾಡ್ಬೋದು ಅಂತ ಎಲ್ಲ ಫಾಲ್ಸ್ ಪ್ರಾಮಿಸಸ್ನ ಮಾಡ್ತಾರೆ. ಇವರು ವಿನಿಂಗ್ ಟ್ರೇಡ್ಸ್ನ ಪಿಕ್ ಮಾಡಿ ಇದೇ ರಿಸಲ್ಟ್ಸ್ ಅಂತ ತೋರಿಸೋದು, ಸ್ಕ್ರೀನ್ಶಾಟ್ಸ್ನ ಎಡಿಟ್ ಮಾಡಿ ಹೈ ಪ್ರಾಫಿಟ್ ತೋರಿಸೋದು ಮಾಡ್ತಾರೆ. ಲಾಸಸ್, ಫೇಲ್ಯೂರ್ಸ್ ಬಗ್ಗೆ ಎಲ್ಲ ಮಾತೇ ಆಡೋದಿಲ್ಲ. ಇನ್ ರಿಯಾಲಿಟಿ ಇವರು ಮೋಸ್ಟ್ ಆಫ್ ದ ಇನ್ಕಮ್ ಎಲ್ಲ ಕೋರ್ಸ್ ಸೆಲ್ಲಿಂಗಿಂದ, ಮೆಂಟರ್ಶಿಪ್ಸಿಂದ, ಮಾನಿಟೈಸೇಷನ್ ಮತ್ತು ಅಫಿಲಿಯೇಟ್ಸಿಂದ ಮಾಡ್ತಾರೆ. ಇದನ್ನು ಬಿಗಿನರ್ಸ್ ನೋಡಿ ಇದೆಲ್ಲ ರಿಯಲ್ ಅಂತ ಅಂದ್ಕೊಂಡು ಅವ್ರನ್ನ ಕಾಪಿ ಮಾಡೋಕ್ಕೆ ಹೋಗ್ತಾರೆ. ಮಾರ್ಕೆಟಲ್ಲಿ ಜಸ್ಟ್ ಬೈ ಸೆಲ್ ಮಾಡೋದೇ ಟ್ರೇಡಿಂಗ್ ಸ್ಕಿಲ್ ಅಂತ ಫಾಲ್ಸ್ ಅಸಂಪ್ಷನ್ಸ್ ಮಾಡಿಕೊಂಡು ದುಡ್ಡನ್ನ ಕಳ್ಕೊತಾರೆ. ಇದರಲ್ಲಿ ಇನ್ನೊಂದು ಟೈಪ್ ಸ್ಕ್ಯಾಮ್ ಇದೆ, ಅದನ್ನು ಇಂಟ್ರೊಡ್ಯೂಸಿಂಗ್ ಬ್ರೋಕರ್ ಅಂತ ಕರೀತಾರೆ. ಇದರಲ್ಲಿ ಬ್ರೋಕರ್ಸು ಇನ್ಫ್ಲೂಯೆನ್ಸರ್ಸ್ ಜೊತೆ ಕೊಲಾಬ್ರೇಟ್ ಮಾಡಿ ಕಮಿಷನ್ನ ಸ್ಪ್ಲಿಟ್ ಮಾಡ್ಕೋತಾರೆ. ಈ ಇನ್ಫ್ಲೂಯೆನ್ಸರ್ಸು ಬಿಗಿನರ್ಸ್ಗೆ ನಾವು ಫ್ರೀ ಎಜುಕೇಷನ್ ಕೊಡ್ತೀವಿ, ಟ್ರೇಡ್ ಮಾಡೋಕ್ಕೆ ಗೈಡ್ ಮಾಡ್ತೀವಿ, ಜಸ್ಟು ಈ ಬ್ರೋಕರ್ ಹತ್ರ ಅಕೌಂಟ್ ಓಪನ್ ಮಾಡಿ ಟ್ರೇಡ್ ಮಾಡಿ ಅಂತ ಫಾಲೋ ಅಪ್ ಮಾಡ್ತಾರೆ. ಆ್ಯಂಡ್ ಬಿಗಿನರ್ಸ್ಗೆ ಹೈ ಲೆವರೇಜ್ ಯೂಸ್ ಮಾಡಿ ಡೇ ಟ್ರೇಡ್ ಮಾಡೋದಕ್ಕೆ ಪುಷ್ ಮಾಡ್ತಾರೆ. ಇದರಿಂದ ಬ್ರೋಕರ್ಸು ಜಾಸ್ತಿ ಕಮಿಷನ್ ಜನರೇಟ್ ಮಾಡ್ಬೋದು. ಪ್ಲಸ್ ಬಿ ಬುಕ್ ಆರ್ಡರ್ಸಲ್ಲಿ ಟ್ರೇಡರ್ಸ್ಗೆ ಆಗೋ ಲಾಸಸ್ಸಿಂದ ಪ್ರಾಫಿಟ್ ಮಾಡ್ಬೋದು. ಇನ್ ರಿಟರ್ನ್ ಬ್ರೋಕರ್ಸು ಈ ಇನ್ಫ್ಲೂಯೆನ್ಸರ್ಸ್ಗೆ ಅವ್ರು ಮಾಡೋ ಪ್ರಾಫಿಟ್ಸಲ್ಲಿ 50-60% ಈ ಥರ ಶೇರ್ಸ್ನ ಕೊಡ್ತಾರೆ. ಸೊ ಇಲ್ಲಿ ಬಿಗಿನರ್ಸು ಇವರ ಲೈಫ್ ಸ್ಟೈಲ್ ನೋಡಿ ಕೋರ್ಸಸ್, ಮೆಂಟರ್ಶಿಪ್ಸ್ನ ಬೈ ಮಾಡಿ ಜಾಸ್ತಿ ಟ್ರೇಡ್ಸ್ ಮಾಡೋದ್ರಿಂದ ಇವರಿಗೆ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ಇನ್ನು ಕೆಲವು ಇನ್ಫ್ಲೂಯೆನ್ಸರ್ಸು ಟ್ರೇಡಿಂಗ್ ಸಿಗ್ನಲ್ಸ್ ಅಥವಾ ಫುಲ್ ಪ್ರೂಫ್ ಸ್ಟ್ರಾಟಜೀಸ್ನ ಸೆಲ್ ಮಾಡ್ತಾರೆ. ಇದರಲ್ಲಿ ಇವರು 100% ಪ್ರಾಫಿಟ್ ಮಾಡ್ಕೊಡ್ತೀವಿ, ನಾವು ಹೇಳ್ದಂಗೆ ಟ್ರೇಡ್ ಮಾಡಬೇಕು, ಫಾಸ್ಟಾಗಿ ದುಡ್ಡಾಗತ್ತೆ, ಅಥವಾ ಲಾಸಸ್ ಎಲ್ಲ 100% ರಿಕವರ್ ಮಾಡ್ಕೊಡ್ತೀವಿ ಅಂತ ಫಾಲ್ಸ್ ಪ್ರಾಮಿಸಸ್ನ ಮಾಡ್ತಾರೆ. ಬಟ್ ಇದು ಕೂಡ ಜಾಸ್ತಿ ದಿನ ಸಸ್ಟೈನ್ ಆಗೋದಿಲ್ಲ. ಬಿಗಿನರ್ಸು ಇದು ವರ್ಕ್ ಆಗ್ಬೋದು ಅಂತ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬೇರೆಯವರ ಅಡ್ವೈಸ್ ಮೇಲೆ ಅವ್ರ ಕ್ಯಾಪಿಟಲ್ನ ರಿಸ್ಕ್ ಮಾಡಿ ಎಲ್ಲ ಕಳ್ಕೊತಾರೆ. ಆ್ಯಂಡ್ ಇಲ್ಲಿ ಲಾಸ್ಟ್ ಒನ್ ಬಂದು ಫಂಡೆಡ್ ಟ್ರೇಡಿಂಗ್ ಸ್ಕ್ಯಾಮ್ಸ್. ಈ ಫಂಡೆಡ್ ಟ್ರೇಡಿಂಗ್ ಕಂಪ್ನೀಸು ಪ್ರಾಪ್ ಫರ್ಮ್ಸ್ ಅಂತ ಸೆಲ್ಫ್ ಕ್ಲೇಮ್ ಮಾಡ್ಕೋತಾರೆ. ಅಂದರೆ ಈ ಕಂಪ್ನೀಸು ಟ್ರೇಡರ್ಸ್ಗೆ ಕ್ಯಾಪಿಟಲ್ ಕೊಟ್ಟು ಟ್ರೇಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ ರಿಟರ್ನ್ ಟ್ರೇಡರ್ಸ್ ಮಾಡೋ ಪ್ರಾಫಿಟ್ಸಲ್ಲಿ 30%, 40% ಈ ಥರ ಶೇರ್ಸ್ನ ತಗೋತಾರೆ. ಈ ಕಂಪ್ನೀಸು ಟ್ರೇಡರ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಟ್ರೇಡಿಂಗ್ ಚಾಲೆಂಜ್ನ ಕೊಡ್ತಾರೆ. ಆ್ಯಂಡ್ ಟ್ರೇಡರ್ಸು ಈ ಟ್ರೇಡಿಂಗ್ ಚಾಲೆಂಜ್ಗೆ ಫೀಸ್ನ ಪೇ ಮಾಡಿ ಚಾಲೆಂಜ್ನ ಪಾಸ್ ಮಾಡಿದ್ರೆ ಈ ಫರ್ಮ್ಸು ಟ್ರೇಡರ್ಸ್ಗೆ ಕ್ಯಾಪಿಟಲ್ನ ಕೊಡ್ತಾರೆ. ಸೊ ಬೇಸಿಕಲಿ ಇವರು ಫೋರೆಕ್ಸ್ ಮಾರ್ಕೆಟಲ್ಲಿ ಆಲ್ರೆಡಿ ಟ್ರೇಡ್ ಮಾಡ್ತಿರೋ ರಿಟೇಲ್ ಟ್ರೇಡರ್ಸ್ಗೆ ಟ್ರೇಡ್ ಮಾಡೋದಕ್ಕೆ ಲಾರ್ಜ್ ಕ್ಯಾಪಿಟಲ್ ಕೊಡ್ತೀವಿ, ಜಸ್ಟ್ ಟ್ರೇಡಿಂಗ್ ಚಾಲೆಂಜ್ನ ಪಾಸ್ ಮಾಡಬೇಕು, ನೀವು ಮಾಡೋ ಪ್ರಾಫಿಟ್ಸಲ್ಲಿ 60-80% ಶೇರ್ಸ್ನ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾರೆ. ಇದು ಆನ್ ಪೇಪರ್ ಕೇಳೋದಕ್ಕೆ ಒಳ್ಳೆ ಐಡಿಯಾ ಅನಿಸುತ್ತೆ. ಬಟ್ ಟ್ರೂತ್ ಈಸ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ನ ಈ ಫರ್ಮ್ಸು ಚಾಲೆಂಜಿಂದ ರಿಜೆಕ್ಟ್ ಮಾಡ್ತಾರೆ. ಬಿಕಾಸ್ ಮೋಸ್ಟ್ ಆಫ್ ದ ಪ್ರಾಫಿಟ್ಸ್ನ ಈ ಫರ್ಮ್ಸು ಚಾಲೆಂಜ್ ಫೀಸ್, ಫೈನ್ಸ್ ಮತ್ತು ಬ್ರೋಕರೇಜ್ ಕಮಿಷನ್ಸಲ್ಲಿ ಮಾಡ್ತಾರೆ. ಫೇಲ್ ಆಗಿರೋ ಟ್ರೇಡರ್ಸ್ಗೆ ಮತ್ತೆ ಫೀಸ್ ಪೇ ಮಾಡಿ ಚಾಲೆಂಜ್ ತಗೊಳ್ಳೋಕ್ಕೆ ಪುಷ್ ಮಾಡ್ತಾರೆ. ಇನ್ ಕೇಸ್ ಟ್ರೇಡರ್ ಚಾಲೆಂಜ್ನ ಪಾಸ್ ಮಾಡಿ ಫಂಡೆಡ್ ಅಕೌಂಟ್ನ ತಗೊಂಡ್ರೆ ಅದ್ರ ಮೇಲೆ ವೆರಿ ಸ್ಟ್ರಿಕ್ಟ್ ರೂಲ್ಸ್ನ ಅಪ್ಲೈ ಮಾಡ್ತಾರೆ. ಇದರಿಂದ ಟ್ರೇಡರ್ಸು ಫ್ರೀಯಾಗಿ ಟ್ರೇಡ್ ಮಾಡೋದಕ್ಕೆ ಆಗದೆ ಫೇಲ್ ಆಗ್ತಾರೆ. ಆಗ ಅಕೌಂಟ್ಸ್ನ ರೀಸೆಟ್ ಮಾಡಿ ಮತ್ತೆ ಚಾಲೆಂಜ್ ತಗೊಳ್ಳೋಕ್ಕೆ ಫಾಲೋ ಅಪ್ ಮಾಡ್ತಾರೆ.
ಸೊ ಈ ಫಂಡೆಡ್ ಟ್ರೇಡಿಂಗ್ ಫರ್ಮ್ಸು ಈ ಥರ ರಿಟೇಲ್ ಟ್ರೇಡರ್ಸ್ಗೆ ಫಾಲ್ಸ್ ಪ್ರಾಮಿಸಸ್ ಮಾಡಿ ಅವರಿಂದ ಪ್ರಾಫಿಟ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದಿಸ್, ರಿಯಲ್ ಪ್ರಾಪ್ ಫರ್ಮ್ಸು ಟ್ರೇಡರ್ಸ್ಗೆ ಸ್ಯಾಲರಿ ಕೊಟ್ಟು ಹೈರ್ ಮಾಡ್ಕೋತಾರೆ, ಪ್ಯೂರ್ಲಿ ಕಮಿಷನ್ಸ್ ಮೇಲೆ ಟ್ರೇಡ್ ಮಾಡೋಕೆ ಕೊಡಲ್ಲ. ಸೊ ಈ ಥರ ಈ ರಿಟೇಲ್ ಫೋರೆಕ್ಸ್ ಇಂಡಸ್ಟ್ರಿಯಲ್ಲಿ ಫಾಲ್ಸ್ ಪ್ರಾಮಿಸಸ್ ಮಾಡಿ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಬಿಗಿನರ್ಸ್ ತಲೆಯಲ್ಲಿ ತುಂಬ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ಲು ಇದೆಲ್ಲ ರಿಯಲ್ ಅಂದ್ಕೊಂಡು ಬೇಗ ರಿಚ್ ಆಗೋದಕ್ಕೆ ಇನ್ಕಮ್ ಮಾಡೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ದಟ್ ಈಸ್ ವೈ ಮೋಸ್ಟ್ ಆಫ್ ದ ಪೀಪಲ್ ಲೂಸ್ ಮನಿ ವಿತಿನ್ ಫ್ಯೂ ಮಂತ್ಸ್. ಈ ವಿಡಿಯೋ ನೋಡೋದಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು, ಬಟ್ ದಿಸ್ ಈಸ್ ದ ಟ್ರೂತ್. ಬೈ ದಿಸ್ ಪಾಯಿಂಟ್ ನಿಮಗೆ ಯಾಕೆ ವೆರಿ ಫ್ಯೂ ಪೀಪಲ್ ಈ ಮಾರ್ಕೆಟಲ್ಲಿ ಸರ್ವೈವ್ ಆಗ್ತಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಹೈ ಫೇಲ್ಯೂರ್ ರೇಟು ಬರೀ ಫೋರೆಕ್ಸ್ ಮಾರ್ಕೆಟ್ಗೆ ಮಾತ್ರ ಅಪ್ಲೈ ಆಗಲ್ಲ. ಈವನ್ ಸ್ಟಾರ್ಟಪ್ಸ್, ಬಿಸ್ನೆಸಸ್ ಆ್ಯಂಡ್ ಕಾಂಪಿಟೇಟಿವ್ ಕರಿಯರ್ಸಲ್ಲಿ ಇದು ಕಾಮನ್ ಆಗಿರುತ್ತೆ. ಸೊ ಇಲ್ಲಿಂದ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಬಂದು ಟ್ರೇಡಿಂಗ್ನ ಕ್ವಿಟ್ ಮಾಡೋದು. ಟ್ರೇಡಿಂಗು ಬೇರೆ ಪ್ರೊಫೆಷ್ನಲ್ಸ್ ಥರ ಒಂದು ರಿಯಲ್ ಜಾಬ್, ಬಟ್ ಇಲ್ಲಿ ಇದು ಹೈಲಿ ಕಾಂಪಿಟೇಟಿವ್ ಮತ್ತು ಫೇಲ್ಯೂರ್ ರೇಟ್ ಜಾಸ್ತಿ ಇದೆ. ಟು ಬಿ ಫ್ರ್ಯಾಂಕ್, ಮೋಸ್ಟ್ ಆಫ್ ದ ಪೀಪಲ್ಲು ಟ್ರೇಡಿಂಗ್ ಕಲಿಯೋಕ್ಕೆ ಮೇನ್ ರೀಸನ್ ಬಂದು ದುಡ್ಡು ಮಾಡೋಕ್ಕೆ, ನಾಟ್ ಪ್ಯೂರ್ಲಿ ಬಿಕಾಸ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಮಾರ್ಕೆಟ್ಸ್ ಆರ್ ದೇ ವಾಂಟ್ ಟು ಲರ್ನ್ ಎಕನಾಮಿಕ್ಸ್. ಸೊ ಫೇಲ್ಯೂರ್ ಈಸ್ ಟೋಟಲಿ ಫೈನ್, ಇಟ್ಸ್ ಟೋಟಲಿ ನಾರ್ಮಲ್. ನೀವು ದುಡ್ಡು ಮಾಡಬೇಕು ಅಂದರೆ ಟ್ರೇಡಿಂಗಿಂತ ಇನ್ನೂ ಬೆಟರ್ ಕರಿಯರ್ ಆಪ್ಷನ್ಸ್ ಇದೆ. ಸೊ ಎಕ್ಸ್ಪ್ಲೋರ್ ಮಾಡಿ, ಚೂಸ್ ವಾಟ್ ಯು ಲೈಕ್. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ಬೆಸ್ಟ್ ಆಪ್ಷನ್. ಇಟ್ ವಿಲ್ ಸೇವ್ ಯುವರ್ ಟೈಮ್, ಮನಿ ಆ್ಯಂಡ್ ಎನರ್ಜಿ. ಸೆಕೆಂಡ್ ಆಪ್ಷನ್ ಬಂದು ಜಸ್ಟ್ ಲರ್ನಿಂಗ್ ವಿದೌಟ್ ಟ್ರೇಡಿಂಗ್ ವಿತ್ ರಿಯಲ್ ಮನಿ. ನೀವು ಮಾರ್ಕೆಟ್ಸ್ನ ಅರ್ಥ ಮಾಡ್ಕೋಬೇಕು, ನಾಲೆಜ್ನ ಗೇನ್ ಮಾಡಬೇಕು ಅಂತ ಇದ್ದರೆ ಈ ಆಪ್ಷನ್ನ ಚೂಸ್ ಮಾಡ್ಬೋದು. ಸೊ ರಿಯಲ್ ಮನಿ ಇಲ್ಲದೆ ಕಲಿಯೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಪ್ರೆಷರ್ ಕಮ್ಮಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಆ್ಯಂಡ್ ಥರ್ಡ್ ಆಪ್ಷನ್ ಬಂದು ಟ್ರೇಡಿಂಗ್ನ ಸೀರಿಯಸ್ ಆಗಿ ತಗೊಳ್ಳೋದು. ಇದು ವೆರಿ ಫ್ಯೂ ಪೀಪಲ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನೀವೇನಾದರೂ ಇದಕ್ಕೆ ರೆಡಿ ಇದ್ದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ದೀಸ್ ಥಿಂಗ್ಸ್. ಪ್ರೋಗ್ರೆಸ್ಸು ಸ್ಲೋ ಆಗಿ ಆಗುತ್ತೆ, ಮಾರ್ಕೆಟ್ಸು ಲಾಂಗ್ ಟೈಮ್ ಫ್ರೇಮಲ್ಲಿ ಮೂವ್ ಆಗೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಬೋರಿಂಗ್. ಅನ್ಸರ್ಟನಿಟಿ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಆ್ಯಂಡ್ ಪ್ರಾಫಿಟ್ಸ್ಗಿಂತ ಮುಂಚೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ಆಲ್ವೇಸ್ ರಿಮೆಂಬರ್ ದಿಸ್, ದೇರ್ ಆರ್ ನೋ ಶಾರ್ಟ್ಕಟ್ಸ್. ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಬಿ ಕಾಂಪಿಟೇಟಿವ್ ಬಿಕಾಸ್ ಯು ಆರ್ ಟ್ರೇಡಿಂಗ್ ಅಗೇನ್ಸ್ಟ್ ಸ್ಮಾರ್ಟೆಸ್ಟ್ ಆ್ಯಂಡ್ ಮೋಸ್ಟ್ ಕಾಂಪಿಟೇಟಿವ್ ಪೀಪಲ್ ಇನ್ ದ ವರ್ಲ್ಡ್. ಸೊ ರಿಮೆಂಬರ್ ದಿಸ್, ಫೋರೆಕ್ಸ್ ಟ್ರೇಡಿಂಗ್ ಈಸ್ ನಾಟ್ ಬ್ರೋಕನ್. ಮಾರ್ಕೆಟ್ಸು ಅದನ್ನು ಏನಕ್ಕೆ ಡಿಸೈನ್ ಮಾಡಿದ್ರೋ ಅದ್ರ ಪ್ರಕಾರ ಅದು ವರ್ಕ್ ಆಗ್ತಿದೆ. ದ ಓನ್ಲಿ ಥಿಂಗ್ ದಟ್ ಬ್ರೇಕ್ಸ್ ಹಿಯರ್ ಈಸ್ ಪೀಪಲ್ಸ್ ರಾಂಗ್ ಎಕ್ಸ್ಪೆಕ್ಟೇಷನ್ಸ್. ಇಷ್ಟನ್ನ ನೀವು ಅರ್ಥ ಮಾಡಿಕೊಂಡ್ರೆ ದಿಸ್ ಪುಟ್ಸ್ ಯು ಅಹೆಡ್ ಆಫ್ ಮೋಸ್ಟ್ ಆಫ್ ದ ಪೀಪಲ್. ಈ ವಿಡಿಯೋಗೆ ಅಷ್ಟೇ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.